ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಯಾವ್ಯಾವ ಗಿಡದ ಕಟ್ಟಿಂಗ್ ಹಾಕಿದರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ. ಇವಾಗ ಮಳೆಗಾಲ ಮುಗಿದು ವೆದರ್ ಸ್ವಲ್ಪ ಪ್ಲೆಸೆಂಟ್ ಆಗಿರುತ್ತೆ. ಈ ಟೈಮಲ್ಲಿ ನೀವು ಕಟ್ಟಿಂಗ್ಗಳನ್ನ ಹಾಕಿದರೆ 1 ವೀಕ್ ಅಷ್ಟರೊಳಗೆ ರೂಟ್ಸ್ ಬರೋಕ್ಕೆ ಶುರುವಾಗುತ್ತೆ. ಇನ್ನು ನಿಮಗೆ ಅಕ್ಟೋಬರ್ 2nd ವೀಕ್ ತನಕನೂ ಟೈಮ್ ಇದೆ. ಅಲ್ಲಿ ತನಕನೂ ನೀವು ಕಟ್ಟಿಂಗ್ಗಳನ್ನ ಹಾಕೋಬಹುದು. ಈ ವಿಡಿಯೋದಲ್ಲಿ ನಾನು ಕೆಲವು ಗಿಡಗಳನ್ನ ತೋರಿಸ್ತೀನಿ. ಆ ಗಿಡಗಳದ್ದು ಕಟ್ಟಿಂಗ್ನ ನೀವು ಇವಾಗ ಹಾಕಿದರೆ ನೆಕ್ಸ್ಟ್ ಇಯರ್ ಅಷ್ಟರೊಳಗೆ ತುಂಬ ದೊಡ್ಡ ಗಿಡಗಳಾಗಿ ಬೆಳೆಯುತ್ತೆ. ಇದರಲ್ಲಿ ನಾನು ತೋರಿಸೋ ಗಿಡಗಳಲ್ಲಿ ಯಾವ್ಯಾವ ಗಿಡಗಳಲ್ಲಿ ಸಾಫ್ಟ್ ಸ್ಟೆಮ್ ಇರುತ್ತೆ ಅಂಥ ಗಿಡಗಳು ತುಂಬ ಬೇಗ ಗ್ರೋ ಆಗುತ್ತೆ, ಬೇಗ ಹರಡ್ಕೊಂಡು ಬೆಳೆಯುತ್ತೆ. ಯಾವ ಗಿಡಗಳಲ್ಲಿ ಈ ರೀತಿ ಹಾರ್ಡ್ ವುಡ್ ಇರುತ್ತೆ ಅಂಥ ಪ್ಲಾಂಟ್ಸ್ ಇವಾಗ ರೂಟ್ಸ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇಯರ್ಗೆ ಆ ಗಿಡ ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಫಸ್ಟ್ ನಾನು ತೋರಿಸ್ತಾ ಇರೋದು ಜೇಡ್ ಪ್ಲ್ಯಾಂಟ್ ಬಗ್ಗೆ. ಈ ಜೇಡ್ ಪ್ಲ್ಯಾಂಟ್ನ ಕಟ್ಟಿಂಗ್ ಹೇಗೆ ಹಾಕೋದು ಅಂತ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೆ. ಆ ಕಟ್ಟಿಂಗ್ಗಳೆಲ್ಲ ಇವಾಗ ಯಾವ ರೀತಿ ಬಂದಿದೆ, ಅದರಲ್ಲಿ ರೂಟ್ಸ್ ಯಾವ ರೀತಿ ಬಂದಿದೆ ಅನ್ನೋದನ್ನ ತೋರಿಸ್ತೀನಿ. ಈ ಜೇಡ್ ಪ್ಲ್ಯಾಂಟ್ ತುಂಬ ಹಾರ್ಡಿ ಪ್ಲ್ಯಾಂಟ್. ಇದನ್ನು ಯಾವ ರೀತಿ ಹಾಕಿದ್ರೂ ಈಸಿಯಾಗಿ ಬರುತ್ತೆ. 2-3 ಇಂಚ್ ಇರೋ ಚಿಕ್ಕ ಕಟ್ಟಿಂಗ್ ತೆಗೆದು ಹಾಕಿದ್ರೂ ಈಸಿಯಾಗಿ ಬೆಳೆಯುತ್ತೆ. ಯಾವುದೇ ಗಿಡದ ಕಟ್ಟಿಂಗ್ ಹಾಕೋದಿದ್ರು ಕೋಕೋಪೀಟಲ್ಲಿ ಹಾಕಿದರೆ ತುಂಬ ಬೇಗ ರಿಸಲ್ಟ್ ಸಿಗುತ್ತೆ. ಆದರೆ ಮಾಯ್ಶ್ಚರ್ನ ಮಾತ್ರ ಅಬ್ಸರ್ವ್ ಮಾಡ್ತಾ ಇರಬೇಕು. ತುಂಬ ಜಾಸ್ತಿ ತೇವಾಂಶ ಆದ್ರೂ ರೂಟ್ಸ್ ಬರಲ್ಲ. ಈ ಟೈಮಲ್ಲಿ ತುಂಬ ಈಸಿಯಾಗಿ ಬರೋ ಅಂಥ ಇನ್ನೊಂದು ಪ್ಲ್ಯಾಂಟ್ ಅಂದರೆ ಇಂಗ್ಲೀಷ್ ಐವಿ. ಇದು ಮಳೆಗಾಲದಲ್ಲಿ ಡೈರೆಕ್ಟ್ ಮಳೆಗಿಟ್ಟರೆ ಈ ಗಿಡ ಹಾಳಾಗುತ್ತೆ. ಇದರದ್ದು ಸಣ್ಣ ಕಟ್ಟಿಂಗ್ ಹಾಕಿದರೂ ಸಾಕು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. 2-3 ಇಂಚ್ ಇರೋ ಕಟ್ಟಿಂಗ್ ತೆಗೆದು ಹಾಕಿದರೂ ಸಾಕು ಈಸಿಯಾಗಿ ರೂಟ್ಸ್ ಬರುತ್ತೆ. ಫಿಲೋಡೆಂಡ್ರಾನ್, ಇದರಲ್ಲಿ ಒಂದು ಗಿಡ ಇದ್ದರೆ ಸಾಕು, ಅದ್ರ ಪಕ್ಕ ತುಂಬ ಕಂದುಗಳು ಬೆಳೀತಾ ಇರುತ್ತೆ. ಫಿಲೋಡೆಂಡ್ರಾನಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ಒಂದೊಂದು ಗಿಡದ ಎಲೆಗಳು ಬೇರೆ ಬೇರೆ ರೀತಿ ಇರುತ್ತೆ. ಇವಾಗ ನೀವು ಈ ಟೈಮಲ್ಲಿ ಆ ಕಂದುಗಳನ್ನೆಲ್ಲ ಸೆಪ್ರೇಟ್ ಮಾಡಿಬಿಟ್ಟು ತುಂಬ ಗಿಡಗಳನ್ನ ಮಾಡ್ಕೋಬೋದು. ಮನಿ ಪ್ಲ್ಯಾಂಟ್ ಅಥವಾ ಪೋಥೋಸಲ್ಲಿ ನೀವು ಯಾವುದೇ ವೆರೈಟಿ ಮನಿ ಪ್ಲ್ಯಾಂಟ್ನ ನೀವು ಈ ಟೈಮಲ್ಲಿ ಕಟ್ಟಿಂಗಿಂದ ಬೆಳಿಬೋದು. ಕೋಲಿಯಸ್ ಪ್ಲ್ಯಾಂಟ್, ಇದು ಕಟ್ಟಿಂಗಿಂದ ತುಂಬ ಈಸಿಯಾಗಿ ಬರುತ್ತೆ. ತುಂಬ ಬ್ಯೂಟಿಫುಲ್ ಆಗಿರೋ ಅಂಥ ಎಲೆಗಳು. ಇವಾಗ ನೀವು ಈ ಗಿಡದ ಕಟ್ಟಿಂಗ್ನ ಹಾಕೋಬೋದು. ಟರ್ಟಲ್ ವೈನ್, ಹ್ಯಾಂಗಿಂಗ್ ಪಾಟಲ್ಲಿ ಯಾರು ಗಿಡ ಬೆಳೆಸಬೇಕು ಅಂತ ಇದ್ದೀರಾ ಅವರಿಗೆ ಇದು ತುಂಬ ಸೂಟೇಬಲ್ ಆಗಿರೋ ಅಂಥ ಗಿಡ. ತುಂಬ ಬೇಗ ಗ್ರೋ ಆಗುತ್ತೆ. ಒಂದು ಚಿಕ್ಕ ಪೀಸ್ ಎಲ್ಲಾದರೂ ಬಿದ್ದರೆ ಸಾಕು, ಅಲ್ಲಿಂದನೇ ಬೇರು ಬರೋಕ್ಕೆ ಶುರುವಾಗುತ್ತೆ. ಮಣ್ಣಲ್ಲಿ ಹಾಗೆ ಇಟ್ಟರೂ ಸಾಕು, ಹೊಸ ಗಿಡ ಅಲ್ಲೇ ಹುಟ್ಕೊಳ್ಳುತ್ತೆ. ಟರ್ಟಲ್ ವೈನ್ ವಿಂಟರಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೆ ವೆದರ್ ಕೂಲ್ ಆಗಿರಬೇಕು. ಸಮ್ಮರಲ್ಲಿ ಇದ್ರ ಎಲೆಗಳು ಸ್ವಲ್ಪ ಬ್ರೌನ್ ಆಗುತ್ತೆ. ಕೆಲಾಂಚೋ ಪ್ಲ್ಯಾಂಟ್, ಲಾಸ್ಟ್ ವಿಡಿಯೋದಷ್ಟೇ ಇದ್ರ ಬಗ್ಗೆ ಹೇಳಿದ್ದೀನಿ. ವಿಂಟರ್ ಸೀಸನಲ್ಲಿ ಇದು ತುಂಬ ಚೆನ್ನಾಗಿ ಹೂ ಬಿಡೋದ್ರಿಂದ ಇವಾಗ ನೀವು ಇದ್ರ ಕಟ್ಟಿಂಗ್ನ ಹಾಕೋಬೋದು. ಇದನ್ನು ಎಲೆಯಿಂದ ಕೂಡ ಪ್ರೊಪಗೇಟ್ ಮಾಡ್ಬೋದು. ಆದರೆ ಎಲೆಯಿಂದ ನೀವು ಪ್ರೊಪಗೇಟ್ ಮಾಡಿದರೆ ಅದರಲ್ಲಿ ಹೂ ಬರೋದಕ್ಕೆ 1 ವರ್ಷ ಬೇಕಾಗುತ್ತೆ. ನೆಕ್ಸ್ಟ್ ಇಯರಿಗೆ ಬರುತ್ತೆ. ಕಟ್ಟಿಂಗ್ನ ನೀವು ಹಾಕಿದರೆ ಈ ಸಲನೇ ನಿಮಗೆ ಹೂ ಬರುತ್ತೆ. ಸ್ಪೈಡರ್ ಪ್ಲ್ಯಾಂಟ್, ಸಿಂಗೋನಿಯಂ, ಸ್ನೇಕ್ ಪ್ಲ್ಯಾಂಟ್, ಈ ರೀತಿ ಡಿವೈಡ್ ಮಾಡಿ ನೆಡೋ ಅಂಥ ಗಿಡಗಳನ್ನೆಲ್ಲ ನೀವು ಇವಾಗ ನೆಟ್ಕೋಬೋದು. ಇದರಲ್ಲಿ ಹೊಸ ಹೊಸ ಕಂದುಗಳು ಬರ್ತಾ ಇರುತ್ತೆ. ಈ ಸ್ನೇಕ್ ಪ್ಲ್ಯಾಂಟಲ್ಲಿ ನೀವು ನೋಡ್ಬೋದು, ಒಂದು ಗಿಡ ಇದ್ದರೆ ಅದ್ರ ಪಕ್ಕ ಎಷ್ಟು ಚಿಕ್ಕ ಚಿಕ್ಕ ಗಿಡಗಳು ಬಂದಿದೆ. ಇದನ್ನೆಲ್ಲ ತೆಗೆದ್ಬಿಟ್ಟು ನೀವು ಹೊಸ ಪಾಟ್ಗಳಿಗೆ ಹಾಕೋಬೋದು. ಸ್ಪೈಡರ್ ಪ್ಲ್ಯಾಂಟ್ಸಲ್ಲಿ 3-4 ವೆರೈಟೀಸ್ ಬರುತ್ತೆ. ಹಾಗೆ ಸ್ನೇಕ್ ಪ್ಲ್ಯಾಂಟ್ ಮತ್ತು ಸಿಂಗೋನಿಯಮಲ್ಲಿ ಬೇರೆ ಬೇರೆ ಕಲರ್ ಎಲೆಗಳು ಬರುತ್ತೆ. ಯಾವುದೇ ಗಿಡಗಳಾದರೂ ಇದೇ ರೀತಿ ಡಿವೈಡ್ ಮಾಡಿ ನೆಡಬೇಕು. ಈ 3 ಗಿಡಗಳನ್ನ ನೀರಲ್ಲಿ ಇಟ್ಬಿಟ್ಟು ಕೂಡ ಬೆಳೆಸಬಹುದು. ಸ್ಪೈಡರ್ ಪ್ಲ್ಯಾಂಟ್ಸಲ್ಲಿ ಈ ರೀತಿ ಚಿಕ್ಕದಾಗಿ ಪಪ್ಸ್ ಅಂತ ಬೆಳೆಯುತ್ತೆ. ಇದನ್ನು ನೀವು ನೀರಲ್ಲಿಟ್ಟರೆ 3 ದಿನಕ್ಕೆ ಇದರಲ್ಲಿ ರೂಟ್ಸ್ ಬರುತ್ತೆ. ಜಿರೇನಿಯಂ ಗಿಡದಲ್ಲಿ ಮಳೆಗಾಲದಲ್ಲಿ ಹೂ ತುಂಬ ಕಡಿಮೆ ಇರುತ್ತೆ. ಸನ್ಲೈಟ್ ಕಡಿಮೆ ಇರೋದ್ರಿಂದ ಹೂ ಕಡಿಮೆ ಇರುತ್ತೆ. ಹಾಗೆ ಮಳೆ ನೀರು ಜಾಸ್ತಿ ಬೀಳೋದ್ರಿಂದ ಇದರಲ್ಲಿ ಬೇಗ ಫಂಗಸ್ ಆಗ್ತಾ ಇರುತ್ತೆ. ಇವಾಗ ನೀವು ಇದರದ್ದು ಹೊಸ ಕಟ್ಟಿಂಗ್ ತೆಗೆದು ಹಾಕಬೇಕು. ವಿಂಟರ್ ಸೀಸನಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ. ಈ ಪ್ಲ್ಯಾಂಟ್ ಹೆಸರು ಸಾಂಗ್ ಆಫ್ ಇಂಡಿಯಾ ಅಂತ. ಇದನ್ನು ಕೂಡ ನೀವು ಕಟ್ಟಿಂಗಲ್ಲಿ ಬೆಳಿಬೋದು. ಹಾಗೆ ಕ್ರೋಟನ್ಸ್ ಕೂಡ ನೀವು ಈ ಟೈಮಲ್ಲಿ ಕಟ್ಟಿಂಗಿಂದ ಬೆಳಿಬೋದು. ಸಾಂಗ್ ಆಫ್ ಇಂಡಿಯಾ ಮತ್ತು ಕ್ರೋಟನ್ಸ್ ಇದೆಲ್ಲ ಹಾರ್ಡ್ವುಡ್ ಇರುತ್ತೆ. ಇದೆಷ್ಟೇ ಹಾರ್ಡ್ವುಡ್ ಆದ್ರೂ ಇದ್ರ ಕಟ್ಟಿಂಗ್ನ ತಗೊಂಡು ಒಂದು ಬಾಟಲಲ್ಲಿ ನೀರು ಹಾಕಿಟ್ರೆ 1 ತಿಂಗಳೊಳಗೆ ಇದರಲ್ಲಿ ಬೇರುಗಳು ಬರುತ್ತೆ. ಅದರಲ್ಲಿ ಬೇರುಗಳು ಚೆನ್ನಾಗಿ ಬಂದಮೇಲೆ ನೀವು ಮಣ್ಣಿಗೆ ಹಾಕೋಬೋದು.
ದಾಸವಾಳ ವಿಡಿಯೋದಲ್ಲಿ ಅದರ ಕಟ್ಟಿಂಗ್ ಹೇಗೆ ಹಾಕೋದು ಅಂತ ತೋರಿಸಿದ್ದೆ. ಅದರದ್ದೆಲ್ಲ ರೂಟ್ಸ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಇವಾಗ. ದಾಸವಾಳ ಮತ್ತು ರೋಸ್ ಗಿಡಗಳ ಕಟ್ಟಿಂಗ್ ಕೂಡ ಇವಾಗ ನೀವು ಟ್ರೈ ಮಾಡ್ಬೋದು. ಇವಾಗ ಸಕ್ಸಸ್ ಆಗದೆ ಹೋದರೆ ಜಾನ್ವರಿ ಎಂಡ್ ಅಥವಾ ಫೆಬ್ರವರಿಯಲ್ಲಿ ಮಾಡ್ಕೋಬೋದು. ಸಕ್ಯುಲೆಂಟ್ಸ್, ಕ್ಯಾಕ್ಟಸ್, ಅಲೋವೆರಾ ಈ ಗಿಡಗಳೆಲ್ಲ ಮಳೆಗಾಲದಲ್ಲಿ ಚೆನ್ನಾಗಿ ಗ್ರೋ ಆಗಿ ಎಕ್ಸ್ಟ್ರಾ ಪ್ಲ್ಯಾಂಟ್ಸ್ ಬಂದಿರುತ್ತೆ. ಅದನ್ನೆಲ್ಲ ಇವಾಗ ನೀವು ಡಿವೈಡ್ ಮಾಡಿಬಿಟ್ಟು ಬೇರೆ ಪಾಟ್ಗಳಲ್ಲಿ ನೆಟ್ಕೋಬೋದು. ಮಲ್ಲಿಗೆ ಗಿಡದಲ್ಲಿ ಸಮ್ಮರಲ್ಲಿ ತುಂಬ ಜಾಸ್ತಿ ಹೂ ಬರೋದು. ಇವಾಗ ನೀವು ಇದ್ರ ಕಟ್ಟಿಂಗ್ನ ಹಾಕೋಬೋದು. ನಾನು ಹಾಕಿರೋ ಅಂಥ ಕಟ್ಟಿಂಗ್ ತೋರಿಸ್ತೀನಿ. ಒಂದು ಕವರಲ್ಲಿ ಹಾಕಿದ್ದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದರ ರೂಟ್ಸ್ ಕವರಿಂದ ಹೊರಗಡೆ ಬಂದಿದೆ. ಈ ಮನಿ ಪ್ಲ್ಯಾಂಟ್ ವೆರೈಟಿಯಲ್ಲಿ ನೀವು ಯಾವುದನ್ನು ಬೇಕಾದರೂ ನೀರಲ್ಲಿ ಬೆಳಿಬೋದು. ನೀರಲ್ಲಿ ಚೆನ್ನಾಗಿ ರೂಟ್ಸ್ ಬಂದಮೇಲೆ ಆಮೇಲೆ ನೀವು ಮಣ್ಣಿಗೆ ಶಿಫ್ಟ್ ಮಾಡಿದರೆ ತುಂಬ ಬೇಗ ಬೆಳೆಯುತ್ತೆ. ಈ ಮನಿ ಪ್ಲ್ಯಾಂಟ್ ಗಿಡಗಳನ್ನ ಒಂದೇ ಎಲೆಯಿಂದ ಕೂಡ ಬೆಳಿಬೋದು. ಮನಿ ಪ್ಲ್ಯಾಂಟ್ ಥರ ಏರಿಯಲ್ ರೂಟ್ಸ್ ಇರೋವಂಥ ಎಲ್ಲ ಗಿಡಗಳನ್ನ ನೀವು ಇವಾಗ ಕಟ್ಟಿಂಗಿಂದ ಬೆಳಿಬೋದು. ನೀರಲ್ಲಿ ಚೆನ್ನಾಗಿ ರೂಟ್ಸ್ ಬಂದಮೇಲೆ ನೀವು ಫಸ್ಟು ಮಣ್ಣಿಗೆ ಚೇಂಜ್ ಮಾಡಬೇಕಾದ್ರೆ ಚಿಕ್ಕ ಪಾಟಿಗೆ ಚೇಂಜ್ ಮಾಡಬೇಕು. ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಬೆಳೆದ ಮೇಲೆ ಆಮೇಲೆ ನೀವು ದೊಡ್ಡ ಪಾಟಿಗೆ ಹಾಕ್ಬೋದು. ಪರ್ಪಲ್ ಹಾರ್ಟ್, ವಂಡ್ರಿಂಗ್ ಜೂ ಈ ರೀತಿ ಪ್ಲ್ಯಾಂಟ್ಸ್ ಕೂಡ ಕಟ್ಟಿಂಗಿಂದ ತುಂಬ ಬೇಗ ಬೆಳೆಯುತ್ತೆ. ಒಂದು ಸಣ್ಣ ಕಟ್ಟಿಂಗ್ ಸಿಕ್ಕಿದ್ರೆ ಸಾಕು, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಓಲಿಯಾಂಡರ್ ಪ್ಲ್ಯಾಂಟ್ ಕಟ್ಟಿಂಗ್ ಹಾಕಿದ್ದೆ ಜೂನ್ ಫಸ್ಟ್ ವೀಕಲ್ಲಿ ಹಾಕಿದ್ದು. ಯಾವ ರೀತಿ ಕಟ್ಟಿಂಗ್ ಹಾಕಿದೆ, ಇವಾಗ ಅದು ಹೇಗೆ ಬಂದಿದೆ ಅನ್ನೋದನ್ನ ನಾನು ತೋರಿಸ್ತೀನಿ. ಕಟ್ಟಿಂಗ್ ಹಾಕಬೇಕಾದ್ರಾಗಲಿ ಸೀಡ್ ಜರ್ಮಿನೇಷನ್ಗಾಗಲಿ ನಾನು ಕೋಕೋಪೀಟ್ನ ಜಾಸ್ತಿ ಹಾಕ್ತೀನಿ. ಸೀಡ್ ಜರ್ಮಿನೇಷನ್ ಆದಮೇಲೆ ಅಥವಾ ಕಟ್ಟಿಂಗಲ್ಲಿ ಚೆನ್ನಾಗಿ ಬೇರ್ಗಳು ಬಂದಮೇಲೆ ಆಮೇಲೆ ಮಣ್ಣಿಗೆ ಶಿಫ್ಟ್ ಮಾಡ್ತೀನಿ. ಇಲ್ಲಿ ನಾನು ಕೋಕೋಪೀಟ್ ಜೊತೆಗೆ 1 ಸ್ಪೂನಷ್ಟು ಫಂಗಿಸೈಡ್ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಬೇವಿನ ಹಿಂಡಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಪಾಟ್ ಮಿಕ್ಸಿಂಗಲ್ಲೇ ಈ ಕಟ್ಟಿಂಗ್ಗಳನ್ನ ಹಾಕ್ಬೋದು. ಆದರೆ ಕೋಕೋಪೀಟ್ ಹಾಕೋದ್ರಿಂದ ಕೋಕೋಪೀಟಲ್ಲಿ ಆಲ್ರೆಡಿ ರೂಟಿಂಗ್ ಹಾರ್ಮೋನ್ ಇರೋದ್ರಿಂದ ತುಂಬ ಬೇಗ ಬೇರ್ಗಳು ಬರುತ್ತೆ. ಈ ಸೀಡ್ಲಿಂಗ್ ಟ್ರೇ ಇದೆಯಲ್ಲ, ತುಂಬ ಉದ್ದ ಇರೋಂಥದ್ದನ್ನೇ ನೋಡಿ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ದೊಡ್ಡ ಗಿಡಗಳ ಕಟ್ಟಿಂಗ್ ಹಾಕಬೇಕಾದ್ರೆ, ಹಾರ್ಡ್ವುಡ್ ಕಟ್ಟಿಂಗ್ ಹಾಕಬೇಕಾದ್ರೆ ಸ್ವಲ್ಪ ಉದ್ದ ಬೇಕಾಗುತ್ತೆ. ಸೀಡ್ಲಿಂಗ್ ಟ್ರೇ ಸಾಕಾಗೋದಿಲ್ಲ, ಹಾಗಾಗಿ ನಾನು ಈ ಟ್ರೇನ ತಗೊಂಡಿದ್ದೀನಿ. ಜೂನ್ ಫಸ್ಟ್ ವೀಕಲ್ಲಿ ನಾನು ಈ ಕಟ್ಟಿಂಗ್ನ ಹಾಕಿರೋದು. ಕಟ್ಟಿಂಗ್ ಹಾಕಿದ ಮೇಲೆ ಅದಕ್ಕೆ ನೀರು ಬಿಟ್ಟು ಬೇರೆ ಏನನ್ನೂ ಹಾಕಿರಲಿಲ್ಲ. 1 ತಿಂಗಳ ತನಕ ನೆರಳಲ್ಲೇ ಇಟ್ಟಿದ್ದೆ. ಆಮೇಲೆ ಸ್ವಲ್ಪ ಸೆಮಿ ಶೇಡಲ್ಲಿ ಇಟ್ಟಿದ್ದೆ. ಯಾವುದೇ ಕಟ್ಟಿಂಗ್ ಆಗಲಿ ಒಂದು ಸಲ ಕಟ್ಟಿಂಗ್ ಹಾಕಿದ ಮೇಲೆ ಅದರಲ್ಲಿ ರೂಟ್ಸ್ ಬಂದಿದೆಯಾ ಅಂತ ಪದೇ ಪದೇ ತೆಗೆದು ನೋಡ್ತಾ ಇರಬಾರ್ದು. 1 ತಿಂಗಳು ಅಥವಾ 45 ದಿನ ತನಕ ಓಪನ್ ಮಾಡೋ ಹಾಗಿಲ್ಲ. ಒಂದು ಸಲ ನೀವು ಹೊರಗಡೆ ತೆಗೆದು ನೋಡಿದರೆ ಅದರಲ್ಲಿ ಪುನಃ ರೂಟ್ಸ್ ಬರಲ್ಲ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಕಟ್ಟಿಂಗ್ಗಳಲ್ಲಿ ಎಷ್ಟು ಚೆನ್ನಾಗಿ ರೂಟ್ ಬಂದಿದೆ ಅಂತ. ನಾವು ಹಾಕಿರೋ ಕಟ್ಟಿಂಗ್ಗಳೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದರಲ್ಲಿ ನೋಡಿ 2 ಕಟ್ಟಿಂಗ್ ಹಾಳಾಗಿದೆ. ಕಟ್ಟಿಂಗ್ಗಳನ್ನ ಕೋಕೋಪೀಟಲ್ಲೇ ಎಲ್ಲಿವರೆಗೂ ಬಿಡ್ಬೋದು ಅಂದರೆ ಅದರಲ್ಲಿ ಚೆನ್ನಾಗಿ ರೂಟ್ಸ್ ಬರೋವರೆಗೆ ಬಿಡಬೇಕು. 1 ತಿಂಗಳು ಅಥವಾ 1.5 ತಿಂಗಳ ತನಕ ನೋಡಬೇಕು. ಆಮೇಲೆ ಅದನ್ನು ಪಾಟಿಂಗ್ ಮಿಕ್ಸಿಗೆ ಚೇಂಜ್ ಮಾಡಲೇಬೇಕು. ಒಂದು ಸಲ ಆ ಕಟ್ಟಿಂಗ್ಗಳಲ್ಲಿ ಬೇರು ಬಂದಮೇಲೆ ಆ ಗಿಡ ಬೆಳೆಯೋದಕ್ಕೆ ಕೋಕೋಪೀಟ್ ಸಾಕಾಗಲ್ಲ. ಕೋಕೋಪೀಟಲ್ಲಿ ಯಾವುದೇ ಪೋಷಕಾಂಶಗಳು ಇಲ್ಲದೆ ಇರೋದ್ರಿಂದ ನಾವು ಪಾಟ್ ಮಿಕ್ಸಿಂಗಿಗೆ ಹಾಕಲೇಬೇಕಾಗತ್ತೆ. ಸೊ ಫ್ರೆಂಡ್ಸ್, ಇವಾಗ ಕಟ್ಟಿಂಗಿಂದ ಬೆಳೆಯುವಂಥ ಗಿಡಗಳಲ್ಲಿ ಇನ್ನೂ ಸಾಕಷ್ಟು ಗಿಡಗಳಿದೆ. ಇದಿಷ್ಟೇ ಅಲ್ಲ, ಇವಾಗ ಸದ್ಯಕ್ಕೆ ನನಗೆ ಎಷ್ಟು ನೆನಪಾಯಿತು ಅಷ್ಟು ಗಿಡಗಳನ್ನ ಮಾತ್ರ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.